ಆರ್ಆರ್ಬಿ ಗ್ರೂಪ್ ಡಿ ಸಹಸಂಬಂಧ ಪರೀಕ್ಷೆ ಅನಾಲಿಸಿಸ್ ಟೆಸ್ಟ್. ಸಹಸಂಬಂಧವೆಂದರೆ ಒಂದೇ ರೀತಿಯ ಗುಣಾತ್ಮಕ ಸಂಬಂಧ ಎಂದರ್ಥ. ಅಂದರೆ ಯಾವುದೇ ಎರಡು ಪದಗಳ ನಡುವೆ ಒಂದು ನಿರ್ದಿಷ್ಟ ಸಂಬಂಧ ಏರ್ಪಟ್ಟಿರುತ್ತದೆ, ಅದೇ ರೀತಿಯ ಸಂಬಂಧ ಉಳಿದೆರಡು ಪದಗಳ ನಡುವೆ ಏರ್ಪಡಬೇಕಾಗುತ್ತದೆ. ಈ ರೀತಿಯ ಪ್ರಶ್ನೆಗಳಿಂದ ವಿದ್ಯಾರ್ಥಿಗಳಲ್ಲಿರುವ ವಿಷಯ ಜ್ಞಾನ, ವಿಶ್ಲೇಷಣಾ ಕೌಶಲ್ಯವನ್ನು ಪತ್ತೆ ಹಚ್ಚಲಾಗುತ್ತದೆ. ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ಅಭ್ಯರ್ಥಿಗಳು ಸಹಸಂಬಂಧ ಏರ್ಪಡುವ ವಿವಿಧ ಮಾದರಿಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಕೆಲವೊಂದು ಅರ್ಥಪೂರ್ಣವಾದ ಎರಡು ಪದಗಳನ್ನು ನೀಡಿ ಅವುಗಳ ನಡುವೆ ಸಂಬಂಧ ಏರ್ಪಡಿಸಲಾಗಿರುತ್ತದೆ. ಅದೇ ರೀತಿಯ ಸಂಬಂಧ ಬರುವಂತೆ ಮುಂದಿನ ಪದಗಳನ್ನು ಹುಡುಕಬೇಕಾಗುತ್ತದೆ. ಸಮಾನಾರ್ಥಕ ಪದಗಳು: ಸೂರ್ಯ, ನೇಸರ, ದರೆ, ಇಳೆ. ದರೆ ಇದರ ಸಮಾನಾರ್ಥಕ ಪದ ಇಳೆ. ಸಾವು, ಮರಣ, ಪುಸ್ತಕ, ಹೊತ್ತಿಗೆ, ರಾತ್ರಿ, ಕತ್ತಲು, ಇಂಪಾದ, ಸೊಗಸಾದ ಇತ್ಯಾದಿ. ವಿರುದ್ಧಾರ್ಥಕ ಪದಗಳು: ಹಗಲು, ರಾತ್ರಿ, ಭೂಮಿ, ಆಕಾಶ. ಭೂಮಿ ಇದರ ವಿರುದ್ಧ ಪದ ಆಕಾಶವಾಗಿದೆ. ಪ್ರೀತಿ ಇಂಟು ದ್ವೇಷ, ಉಪಕಾರ, ಅಪಕಾರ, ದೂರ, ಸಮೀಪ, ಸಕ್ರಿಯ, ನಿಷ್ಕ್ರಿಯ, ಬುದ್ಧಿವಂತ, ದಡ್ಡ, ಉತ್ತಮ, ಕೆಟ್ಟ, ಕಪ್ಪು, ಬಿಳುಪು, ಬಡವ, ಶ್ರೀಮಂತ. ಕೆಲಸಗಾರ ಮತ್ತು ಕೆಲಸ ಮಾಡುವ ಸಾಧನ: ಕ್ಷೌರಿಕ, ಕತ್ತರಿ, ರೈತ, ನೇಗಿಲು. ಕ್ಷೌರಿಕ ಕೆಲಸ ಮಾಡುವ ಸಾಧನ ಕತ್ತರಿಯಾದರೆ ರೈತ ಕೆಲಸ ಮಾಡುವ ಸಾಧನ ನೇಗಿಲು. ವೈದ್ಯ ಹೃದಯ ಬಡಿತ ಮಾಪನ, ಲೇಖಕ ಪೆನ್ನು, ಸೈನಿಕ ಗನ್ನು, ಬಡಿಗ ಬಾಚಿ, ಕಾರ್ಮಿಕ ಗುದ್ದಲಿ, ನೇಕಾರ ದಾರ. ಕೆಲಸಗಾರ ಕೆಲಸ ಮಾಡುವ ಸ್ಥಳ: ವಿಜ್ಞಾನಿ ಪ್ರಯೋಗಾಲಯ, ಇಂಜಿನಿಯರ್ ನಿವೇಶನ. ವಿಜ್ಞಾನಿಯು ಕೆಲಸದ ಸ್ಥಳ ಪ್ರಯೋಗಾಲಯವಾದರೆ ಇಂಜಿನಿಯರ್ನ ಕೆಲಸದ ಸ್ಥಳ ನಿವೇಶನ. ಉದಾಹರಣೆ: ಗ್ಯಾಂಬ್ಲರ್ ಕ್ಯಾನಿನೋ, ರೈತ ಹೊಲ, ವೈದ್ಯ ಆಸ್ಪತ್ರೆ, ಶಿಕ್ಷಕ ಶಾಲೆ, ಕಲಾವಿದ ಕಲಾಶಾಲೆ, ಸೈನಿಕ ಯುದ್ಧಭೂಮಿ, ಪೈಲಟ್ ಕಾಕಪಿಟ್. ಕೆಲಸಗಾರ ಮತ್ತು ಅವನಿಗೆ ಸಂಬಂಧಿಸಿದ ವಸ್ತು: ಬಡಿಗ ಪೀಠೋಪಕರಣ, ಅಕ್ಕಸಾಲಿಗ ಆಭರಣ. ಬಡಿಗನು ಪೀಠೋಪಕರಣ ತಯಾರಿಸುತ್ತಾನೆ, ಹಾಗೆಯೇ ಅಕ್ಕಸಾಲಿಗ ತಯಾರಿಸುವುದು ಆಭರಣ. ಲೇಖಕ ಪುಸ್ತಕ, ಶಿಲ್ಪಿ ಮೂರ್ತಿ, ಚಿತ್ರಗಾರ ಚಿತ್ರ, ಕವಿ ಕವಿತೆ, ನ್ಯಾಯಾಧೀಶ ನ್ಯಾಯ, ಶಿಕ್ಷಕ ಶಿಕ್ಷಣ, ನಾಟಕಕಾರ ನಟನೆ. ಸಾಧನ ಮತ್ತು ಉದ್ದೇಶ ಸಂಬಂಧಿಸಿದ ವಸ್ತು: ಕತ್ತರಿ ಕತ್ತರಿಸಲು, ಗನ್ನು ಕೊಲ್ಲಲು. ಕತ್ತರಿಯನ್ನು ವಸ್ತುಗಳನ್ನು ಕತ್ತರಿಸಲು ಬಳಸಿದರೆ ಗನ್ನನ್ನು ಕೊಲ್ಲಲು ಬಳಸಲಾಗುತ್ತದೆ. ಸುತ್ತಿಗೆ ಒಡೆಯಲು, ಧ್ವನಿವರ್ಧಕ ಭಾಷಣ, ಕನ್ನಡಕ ನೋಡಲು, ವಾಹನ ಪ್ರಯಾಣ, ಸೂಕ್ಷ್ಮದರ್ಶಕ ತೀಕ್ಷ್ಣವಾಗಿ ನೋಡಲು, ಸೂಜಿ ಒಲೆಯಲು, ಕೊಡಲಿ ಕಡಿಯಲು. ಸಿದ್ಧವಸ್ತು ಮತ್ತು ಕಚ್ಚಾ ವಸ್ತು: ಲೋಹ ಖನಿಜ, ಗೋಡೆ ಇಟ್ಟಿಗೆ. ಲೋಹ ಸಿದ್ಧವಸ್ತುವಾದರೆ ಅದರ ಕಚ್ಚಾ ವಸ್ತು ಖನಿಜ. ಅದೇ ರೀತಿ ಗೋಡೆ ಸಿದ್ಧವಸ್ತುವಾದರೆ ಅದರ ಕಚ್ಚಾ ವಸ್ತು ಇಟ್ಟಿಗೆಯಾಗಿದೆ. ಉದಾಹರಣೆ: ಎಣ್ಣೆ ಎಣ್ಣೆ ಬೀಜ, ಶೂ ಚರ್ಮ, ಪೇಪರ್ ಬೊಂಬು, ಸಕ್ಕರೆ ಕಬ್ಬು, ಬಟ್ಟೆ ಹತ್ತಿ, ವೈನ್ ದ್ರಾಕ್ಷಿ. ಪೂರ್ಣ ಮತ್ತು ಅದರ ಭಾಗ: ಕಾರು ಗಾಲಿ, ಪುಸ್ತಕ ಅಧ್ಯಾಯ. ಕಾರಿನ ಒಂದು ಭಾಗ ಗಾಲಿ ಆದರೆ ಪುಸ್ತಕದ ಒಂದು ಭಾಗ ಅಧ್ಯಾಯ. ಪೆನ್ಸಿಲ್ ಲೆಡ್, ತರಗತಿ ವಿದ್ಯಾರ್ಥಿ, ಮನೆ ಅಡುಗೆ ಮನೆ, ವಿಮಾನ ಕಾಕ್ಪಿಟ್, ದೇಶ ರಾಜ್ಯ. ಲಿಂಗಾಧಾರಿತ ಸಹಸಂಬಂಧ: ತಂದೆ ತಾಯಿ, ಎತ್ತು ಆಕಳು. ಮೊದಲನೇ ಪದ ಪುಲ್ಲಿಂಗವಾದರೆ ಅದಕ್ಕೆ ಸಮಾನವಾದ ಸ್ತ್ರೀಲಿಂಗ ಎರಡನೇ ಪದವಾಗಿದೆ. ಅದೇ ರೀತಿ ಎತ್ತು ಪುಲ್ಲಿಂಗ, ಅದಕ್ಕೆ ಸಮಾನವಾದ ಸ್ತ್ರೀಲಿಂಗ ಆಕಳು. ಹುಡುಗ ಹುಡುಗಿ, ಮಾವ ಅತ್ತೆ, ಅಜ್ಜ ಅಜ್ಜಿ, ಸಿಂಹ ಸಿಂಹಿಣಿ, ಗಂಡ ಹೆಂಡತಿ, ಸಹೋದರ ಸಹೋದರಿ, ಮೈದುನ ನಾದಿನಿ, ವೈದ್ಯ ವೈದ್ಯೆ, ಶಿಕ್ಷಕ ಶಿಕ್ಷಕಿ ಮುಂತಾದವು. ಸಾಂಕೇತಿಕ ಸಹಸಂಬಂಧ: ಬಿಳಿಧ್ವಜ ಶರಣಾಗತಿ, ಪಾರಿವಾಳ ಶಾಂತಿ,
ಬಿಳಿ ಧ್ವಜ ಶರಣಾಗತಿಯ ಸಂಕೇತವಾದರೆ ಪಾರಿವಾಳವು ಶಾಂತಿಯ ಸಂಕೇತವಾಗಿದೆ. ಉದಾಹರಣೆ ಸ್ಥಾನಮಾನ ರ್ಯಾಂಕ್, ಹಸಿರು ಪ್ರಗತಿ, ಹಳದಿ ಸಿದ್ಧತೆ, ಕೆಂಪು ನಿಲ್ಲು, ಜೀಬ್ರಾ ಕ್ರಾಸ್ ಪಾದಾಚಾರಿ, ಕಪ್ಪು ದುಃಖ, ಪದವಿ ಜ್ಞಾನ, ತ್ರಿಭುಜ ಕುಟುಂಬ ಕಲ್ಯಾಣ. ಇನ್ನೊಂದರೊಂದಿಗಿನ ಸಂಬಂಧ ಕಲ್ಪನೆ. ಪೆನ್ನು ಮಸಿ, ಘನೀಕರಣ ಹಿಮ. ಪೆನ್ನಿಗೆ ಬಳಕೆಯಾಗುವ ವಸ್ತು ಮಸಿ, ಅದೇ ರೀತಿ ಘನೀಕರಣವಾಗುವುದು ಹಿಮ. ಉದಾಹರಣೆ ಕೆಂಪು ರಕ್ತ, ಕಪ್ಪು ಕಲ್ಲಿದ್ದಲು, ಗ್ರಾಫೈಟ್ ಕಪ್ಪ, ಹಾಲು ಬಿಳಿ. ಸಾಧನ ಮತ್ತು ಅದರ ಅಳತೆ ವಸ್ತು. ಥರ್ಮಾಮೀಟರ್ ಉಷ್ಣತೆ, ಸ್ಕೇಲ್ ಉದ್ದ. ಥರ್ಮಾಮೀಟರ್ ಅಳತೆ ಮಾಡುವ ಸಾಧನವಾಗಿದ್ದು ಉಷ್ಣತೆಯನ್ನು ಅಳೆಯುತ್ತದೆ. ಸ್ಕೇಲ್ ಅಳೆಯುವ ಸಾಧನವಾಗಿದ್ದು ಉದ್ದವನ್ನು ಅಳೆಯುತ್ತದೆ. ಉದಾಹರಣೆ ಅಮ್ಮೀಟರ್ ವಿದ್ಯುತ್, ಬ್ಯಾರೋಮೀಟರ್ ಒತ್ತಡ, ಸಿಸ್ಮೋಗ್ರಾಫ್ ಭೂಕಂಪ, ಓಡೋಮೀಟರ್ ವೇಗ, ಅನಿಮಾಮೀಟರ್ ಗಾಳಿ, ಹೈಗ್ರೋಮೀಟರ್ ಆರ್ದ್ರತೆ. ಅಧ್ಯಯನ ವಿಷಯ ಮತ್ತು ವಸ್ತು. ಜೂಆಲಜಿ ಪ್ರಾಣಿಗಳು, ಬಾಟನಿ ಸಸ್ಯಗಳು. ಜೂಆಲಜಿ ಇವು ಪ್ರಾಣಿಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವಾದರೆ ಬಾಟನಿ ಸಸ್ಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಉದಾಹರಣೆ ಆರ್ನಿಥಾಲಜಿ ಪಕ್ಷಿಗಳು, ಫೆಡಾಗಾಗಿ ಮಕ್ಕಳು, ಪೆಥಾಲಜಿ ರೋಗಗಳು, ಆಂಥ್ರಪಾಲಜಿ ಮಾನವ, ಓಆಲಜಿ ಮೊಟ್ಟೆಗಳು, ವೈರಾಲಜಿ ವೈರಸ್ಗಳು, ನೆಫ್ರಾಲಜಿ ಕಿಡ್ನಿ, ಫೆಡಾಲಜಿ ಮಣ್ಣು, ಆಸ್ಟ್ರಾಲಜಿ ಭವಿಷ್ಯ. ಕೆಲಸಗಾರ ಮತ್ತು ಅವನ ಉತ್ಪನ್ನ. ಅಕ್ಕಸಾಲಿಗ ಆಭರಣ, ಸಿಂಪಿಗ ಬಟ್ಟೆ. ಅಕ್ಕಸಾಲಿಗ ಆಭರಣ ತಯಾರಿಸಿದರೆ ಸಿಂಪಿಗ ಬಟ್ಟೆಯನ್ನು ಹೊಲಿಯುತ್ತಾನೆ. ಉದಾಹರಣೆ ರೈತ ಬೆಳೆ, ಲೇಖಕ ಪುಸ್ತಕ, ನ್ಯಾಯಾಧೀಶ ನ್ಯಾಯ, ನಿರ್ಮಾಪಕ ಚಲನಚಿತ್ರ, ಶಿಕ್ಷಕ ಶಿಕ್ಷಣ, ಕವಿ ಕವಿತೆ, ಸಂಪಾದಕ ದಿನಪತ್ರಿಕೆ, ಚಮ್ಮಾರ ಚಪ್ಪಲಿ, ಬಡಿಗ ಪೀಠೋಪಕರಣ. ದೇಶ ರಾಜ್ಯ ರಾಜಧಾನಿ ಭಾಷೆ. ತಮಿಳುನಾಡು ಚೆನ್ನೈ, ಗುಜರಾತ್ ಗಾಂಧಿನಗರ. ತಮಿಳುನಾಡು ರಾಜಧಾನಿ ಚೆನ್ನೈ ಆದರೆ ಗುಜರಾತ್ ರಾಜಧಾನಿ ಗಾಂಧಿನಗರ. ಜಪಾನ್ ಏಷ್ಯಾ, ಈಜಿಪ್ಟ್ ಆಫ್ರಿಕಾ. ಜಪಾನ್ ಏಷ್ಯಾ ಖಂಡದಲ್ಲಿರುವ ದೇಶ, ಅದೇ ರೀತಿ ಈಜಿಪ್ಟ್ ಆಫ್ರಿಕಾ ಖಂಡದಲ್ಲಿರುವ ದೇಶವಾಗಿದೆ. ಉದಾಹರಣೆ ಅಮೆರಿಕ ವಾಷಿಂಗ್ಟನ್, ಜಪಾನ್ ಟೋಕಿಯೋ, ಇಂಗ್ಲೆಂಡ್ ಲಂಡನ್, ರಷ್ಯಾ ಮಾಸ್ಕೋ, ನೇಪಾಳ ಕಠ್ಮಂಡು, ಚೀನಾ ಬೀಜಿಂಗ್, ಮಾಲ್ಡೀವ್ಸ್ ಮಾಲೆ, ಕೇರಳ ತಿರುವನಂತಪುರಂ, ಅಸ್ಸಾಂ ಗೌಹಾತಿ, ಪಶ್ಚಿಮ ಬಂಗಾಳ ಕೋಲ್ಕತ್ತಾ. ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು. ರಾಮಾಯಣ ವಾಲ್ಮೀಕಿ, ಮೇನ್ಕೆಮ್ ಹಿಟ್ಲರ್. ರಾಮಾಯಣದ ಕರ್ತೃ ವಾಲ್ಮೀಕಿಯಾದರೆ ಮೇನ್ಕೆಮ್ ಪುಸ್ತಕದ ಲೇಖಕ ಹಿಟ್ಲರ್. ಸ್ಥಳ ಮತ್ತು ವ್ಯಕ್ತಿ. ಪೋರಬಂದರು ಮಹಾತ್ಮ ಗಾಂಧಿ, ಬಾರ್ಡೋಲಿ ಸರ್ದಾರ್ ಪಟೇಲ್. ಪೋರಬಂದರು ಗಾಂಧೀಜಿಯವರ ಜನ್ಮಸ್ಥಳ, ಬಾರ್ಡೋಲಿ ಸರ್ದಾರ್ ಪಟೇಲರ ಹೋರಾಟದ ಸ್ಥಳ. ಜೆರುಸಲೆಂ ಜೀಸಸ್ ಕ್ರಿಸ್ತ್. ಶಾಂತಿನಿಕೇತನ ರವೀಂದ್ರನಾಥ ಟ್ಯಾಗೋರ್. ತಲವಂಡಿ ಗುರುನಾನಕ. ಮ್ಯಾಸಿಡೋನಿಯಾ ಅಲೆಕ್ಸಾಂಡರ್. ಕಪಿಲವಸ್ತು ಗೌತಮ ಬುದ್ಧ. ಪಾಂಡಿಚೇರಿ ಅರಬಿಂದೋ ಘೋಷ್. ಧರ್ಮಗ್ರಂಥ ಪೂಜಾ ಸ್ಥಳ ಇತರೆ. ಗೀತೆ ಹಿಂದೂ, ಬೈಬಲ್ ಕ್ರಿಶ್ಚಿಯನ್. ಭಗವದ್ಗೀತೆ ಹಿಂದೂ ಧರ್ಮಗ್ರಂಥವಾದರೆ ಬೈಬಲ್ ಕ್ರಿಶ್ಚಿಯನ್ ಧರ್ಮಗ್ರಂಥವಾಗಿದೆ. ಉದಾಹರಣೆ ಕುರಾನ್ ಇಸ್ಲಾಂ, ಮಸೀದಿ ಇಸ್ಲಾಂ, ಬಸದಿ ಜೈನ, ವಿಹಾರ ಬೌದ್ಧ, ದೇವಸ್ಥಾನ ಹಿಂದೂ, ಜೆಂಡ್ ಅವಸ್ಥಾ ಪಾರ್ಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.